ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 48ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ. ಹಾಗಾದರೆ 49ನೇ ಅಧ್ಯಾಯವನ್ನು ಶುರು ಮಾಡೋಣ. ಉಲ್ಲಾಸ್ ಮತ್ತು ಸಂತೋಷ್ ಭರತ್ನನ್ನು ಗುರುತು ಹಿಡ್ದಿದ್ರು. ಅವನನ್ನು ಇರೋ ಜಾಗದಲ್ಲೇ ಪತ್ತೆ ಮಾಡಿ ಅವನ ವಾತ್ಸಲ್ಯ ಬಗ್ಗೆ ಕೇಳಿದಾಗ ಅವನು ವಾತ್ಸಲ್ಯಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಿದ್ದ. ಭರತ್ ಹೇಳಿದ್ದು ನಿಜಾನ ಅಥವಾ ಸುಳ್ಳ ಅಂತ ಮತ್ತೆ ಮತ್ತೆ ಕೇಳಿ ತಿಳ್ಕೊಂಡಿದ್ರು ಉಲ್ಲಾಸ್ ಮತ್ತು ಸಂತೋಷ್. ಈಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ ಹಾಗಾಗಿತ್ತು. ಭರತ್ ಸಿಕ್ಕರೆ ವಾತ್ಸಲ್ಯ ಸಿಕ್ಕಿದ ಹಾಗೆ ಅಂತ ತಿಳಿದಿದ್ದವ್ರಿಗೆ ಈಗ ಹೊಸದೊಂದು ಸಮಸ್ಯೆ ಎದುರಾಗಿತ್ತು. ಅವಳೆಲ್ಲಿ ಹೋದ್ಲು, ಅವಳಿಗೆ ಏನಾಗಿರಬಹುದು ಅನ್ನೋ ಕೆಟ್ಟ ಆಲೋಚನೆಗಳೇ ತಲೆ ತುಂಬ ತುಂಬಿಕೊಳ್ತಾ ಇದ್ವು. ಅಂದು ಮನೆಗೆ ಬಂದ ಉಲ್ಲಾಸ್ ಸೋಫಾ ಮೇಲೆ ಕಣ್ಮುಚ್ಚಿ ಕುಳಿತು ಮುಂದೇನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಅವನ ಪಕ್ಕ ಬಂದು ಕೂತ್ಕೊಂಡ ಬಾಂಧವ್ಯ, ಉಲ್ಲಾಸ್ ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಾ ಇದೆಯಾ, ಏನಾಯಿತು ಅಂತ ಕೇಳಿದ್ಲು. ವಾತ್ಸಲ್ಯ ವಿಷಯವನ್ನು ಅವಳ ಬಳಿ ಹೇಳ್ಕೊಂಡ ಉಲ್ಲಾಸ್ ವ್ಯಥೆ ಪಡ್ತಾ ಇದ್ದರೆ ಬಾಂಧವ್ಯಳ ಮುಖ ಅದಾಗಲೇ ಕಳವಳದಿಂದ ಕೂಡಿತ್ತು. ಕಣ್ಣೀರು ಶುರು ಆಗೋ ಹಂತದಲ್ಲಿತ್ತು. ಉಲ್ಲಾಸ್ ಅವಳ ಹೆಗಲ ಮೇಲೆ ಕೈ ಹಾಕಿ, ಬಂದು ಯಾಕೆ ಅಳ್ತಾ ಇದೆಯಾ, ಅವಳು ಸಿಕ್ಕೇ ಸಿಗ್ತಾಳೆ ಅಂತ ಸಮಾಧಾನ ಮಾಡಿದ್ದ. ಹಾಗಲ್ಲ ಉಲ್ಲಾಸ್, ವಾತ್ಸಲ್ಯ ಆ ಭರತ್ ಜೊತೆ ಇದ್ದಾಳೆ, ಅವಳು ಸಿಕ್ಕರೆ ಇವಳು ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲಿ ಇಷ್ಟು ದಿನ ಕಾಯ್ತಾ ಇದ್ವಿ ನಾವು. ಆದರೆ ಇವಾಗ ಏನಾಗ್ತಾ ಇದೆ ನೋಡು, ಅವಳು ಅವನ ಜೊತೆ ಇಲ್ಲ, ಮನೆಗೂ ಬಂದಿಲ್ಲ ಅಂತಂದರೆ ಅವಳಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಮನೇಲಿ ಈ ವಿಷಯ ಗೊತ್ತಾದರೆ ಏನು ಮಾಡೋದು, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅದೇ ವಾಸಿ ಅಂತ ಹೇಳಿದ್ಲು. ಆಗ ಉಲ್ಲಾಸ್, ಅವಳು ಮತ್ತೆ ವಾಪಸ್ ಮನೆಗೆ ಬಂದರೆ ನಾವೆಲ್ಲ ಕೋಪ ಮಾಡಿಕೊಂಡು ಮಾತಾಡ್ತೀವಿ, ಜೊತೆಗೆ ಅವಳು ಮದುವೆ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಯೋಚನೆ ಮಾಡಿ ಅವಳು ಯಾವುದಾದ್ರೂ ಫ್ರೆಂಡ್ಸ್ ಮನೆಗೆ ಹೋಗಿರಬಹುದು. ಸುಮ್ಮನೆ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ, ಕಾನ್ಫಿಡೆಂಟಾಗಿರೋಣ ಅಂತ ಹೇಳಿದ ಉಲ್ಲಾಸ್ ಅವಳನ್ನು ಸಮಾಧಾನ ಮಾಡಿದ. ಆದರೆ ಅವನ ಮನಸ್ಸಿನಲ್ಲೂ ಇಂತಹ ಬೇಡದ ಆಲೋಚನೆಗಳೇ ಬಂದು ಹೋಗ್ತಾ ಇದ್ವು. ಆದರೂ ವಾತ್ಸಲ್ಯಾಳಿಗೆ ಏನೂ ಆಗಿರೋದಿಲ್ಲ ಅಂತ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಸುಮ್ಮನೆ ಆಗಿದ್ದ. ಇದರ ಮಧ್ಯೆ ನಿತ್ಯಾಳ ಮದುವೆ ನಿಶ್ಚಯ ಆಗಿತ್ತು. ಉಲ್ಲಾಸ್ ಮತ್ತು ಬಾಂಧವ್ಯಾಳಿಗೆ ಎಲ್ಲಿ ಹೋಗೋದಿಕ್ಕೂ ಮನಸ್ಸಿರಲಿಲ್ಲ. ಆದರೂ ನಿತ್ಯಾಳ ಖುಷಿಗಾಗಿ 2 ದಿನ ಅವಳ ಮದುವೆಗೆ ಹೋಗಿ ಬಂದಿದ್ದರು. ಸಂತೋಷ್ ಮತ್ತು ಉಲ್ಲಾಸ್ಗೆ ವಾತ್ಸಲ್ಯಳ ವಿಷಯವಾಗಿ ಯಾವುದೇ ಮಾಹಿತಿ ದೊರಕಿರಲಿಲ್ಲ. ಮನೆಯವರೆಲ್ಲರೂ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಸೂಕ್ತ ಅಂತ ನಿರ್ಧಾರ ಮಾಡಿ ಆಗಿತ್ತು. ಈಗಾದರೂ ವಾತ್ಸಲ್ಯ ಸಿಕ್ಕೇ ಸಿಗ್ತಾಳೆ ಅನ್ನೋ ಆಸೆ ಅವರಿಗೆ. ಬೇಸರದಿಂದ ಉಲ್ಲಾಸ್, ಬಂದು ನಿನಗೆ ಪ್ರಾಮಿಸ್ ಮಾಡಿದ ಹಾಗೆ ವಾತ್ಸಲ್ಯನ ಮನೆಗೆ ಕರ್ಕೊಂಡು ಬರೋದಕ್ಕೆ ನನ್ನ ಕೈಲಿಂದ ಆಗಲೇ ಇಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದ. ಆಗ ಬಾಂಧವ್ಯ, ಬೇಜಾರು ಮಾಡ್ಕೋಬೇಡ ಉಲ್ಲಾಸ್, ಹೇಗಿದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಅವಳು ಸಿಕ್ಕೇ ಸಿಗ್ತಾಳೆ ಅಂತ ಉಲ್ಲಾಸ್ನನ್ನು ಸಮಾಧಾನ ಮಾಡಿದ್ಲು. ಆದರೆ ಅವಳು ಸಿಗ್ತಾಳೆ ಅನ್ನೋ ನಂಬಿಕೆ ದಿನೇ ದಿನೇ ಉಲ್ಲಾಸ್ನಲ್ಲೇ ಕುಗ್ಗಿ ಹೋಗ್ತಾ ಇತ್ತು. ಇಬ್ಬರ ಮದುವೆ ಆಗಿ 2 ತಿಂಗಳುಗಳೇ ಕಳೆದು ಹೋಗಿದ್ವು. ಆದರೆ ವಾತ್ಸಲ್ಯಳ ವಿಷಯವಾಗಿ ಇಬ್ಬರು ಚಿಂತೆ ಮಾಡ್ತಾ ಇದ್ದಿದ್ದರಿಂದ ಮದುವೆಯಾದ ಸಂಭ್ರಮ ಅವರಿಬ್ಬರಲ್ಲೂ ಇರಲೇ ಇಲ್ಲ. ಸಂತೋಷ್ಗೆ ಕೂಡ ವಾತ್ಸಲ್ಯಳ ಬಗ್ಗೆ ಬಹಳ ಚಿಂತೆ ಆಗ್ತಾಯಿತ್ತು. ಅವಳಿದ್ದಾಗ ಮನೆಯಲ್ಲಿ ನನಗೆ ಒಂಟಿ ಅನ್ನೋ ಭಾವನೆಯೇ ಇರ್ತಾ ಇರಲಿಲ್ಲ. ಆದರೆ ಇವತ್ತು ಅವಳ ಮನೆ ಕಡೆ ತಿರುಗಿ ನೋಡಿದ್ರೆ ಅವಳೀಗ ಯಾವ ಕಷ್ಟದ ಪರಿಸ್ಥಿತಿನಲ್ಲಿದ್ದಾಳೋ ಅಂತ ಯೋಚನೆ ಮಾಡಿ ಮತ್ತಷ್ಟು ದುಃಖ ಪಡ್ತಾ ಇದ್ದ. ತಾನು ಅವಳನ್ನು ಈ ಮಟ್ಟಕ್ಕೆ ಹಚ್ಕೊಂಡಿದ್ದೀನಾ ಅಂತ ತನಗೆ ತಾನೇ ಕೇಳ್ಕೊಂಡಿದ್ದ ಸಂತೋಷ್. ಅವಳು ಈ ರೀತಿ ಮನೆ ಬಿಟ್ಟು ಹೋದದ್ದು ತಪ್ಪೇ ಆದರೂ ಪ್ರೀತಿಸಿದವನ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ಲು. ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ. ಅವನು ಯಾವಾಗಲೂ ವಾತ್ಸಲ್ಯಳ ಬಗ್ಗೆ ಮಾತಾಡಿದ್ರೆ ಅವನ ತಾಯಿ ಕೋಪ ಮಾಡಿಕೊಂಡು, ಹೋದವಳ ಬಗ್ಗೆ ಚಿಂತೆ ಯಾಕೆ ಮಾಡ್ತೀಯಾ, ಉಲ್ಲಾಸ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಮತ್ತೊಬ್ಬ ಕರ್ದ ಅಂತ ಅವನ ಜೊತೆ ಹೋಗಿದ್ದಾಳಲ್ಲ, ಅವಳಿಗೆ ಬುದ್ಧಿ ಇಲ್ವಾ ಅಂತ ಅವಳನ್ನು ಬೈಯೋದಿಕ್ಕೆ ಶುರು ಮಾಡಿಬಿಟ್ರು. ಅವಳ ಪರವಹಿಸಿ ಮಾತನಾಡಿದ್ರೆ ಮತ್ತಷ್ಟು ಮಾತು ಕೇಳಬೇಕು ಅಂತ ಅಂದ್ಕೊಂಡ ಸಂತೋಷ್ ಸುಮ್ಮನೆ ಆಗಿಬಿಡ್ತಿದ್ದ. ಮಾರನೇ ದಿನ ಸಂತೋಷ್ ಆಫೀಸಿಗೆ ಬಂದಾಗ ಅವನ ಟೀಮ್ನವರೆಲ್ಲ ಔಟಿಂಗ್ ಹೋಗೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಸಂತೋಷ್ಗೆ ಆಫೀಸ್ ಔಟಿಂಗ್ ಹೋಗೋದಕ್ಕೆ ಇಷ್ಟ ಆಗದೆ ಹಿಂದೇಟಾಗ್ತಾ ಇದ್ದ. ವಾತ್ಸಲ್ಯಳನ ಹುಡುಕೋ ಜವಾಬ್ದಾರಿ ಹೊತ್ತಿದ್ದವನ ಮನಸ್ಸು ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗೋದಕ್ಕೆ ತಯಾರಿರಲಿಲ್ಲ. ಆದರೆ ಅವನ ಟೀಮ್ನವರೆಲ್ಲ ಬಿಡಬೇಕಲ್ಲ, ನೀನಿಲ್ಲದೆ ಹೋದರೆ ಖಂಡಿತ ಬೇಸರ ಅಂತ ಹೇಳಿ ಅವನನ್ನು ಕೂಡ ಹೊರಡಿಸಿದ್ರು. ಅಪರೂಪಕ್ಕೆ ಹೋಗ್ತಾ ಇರೋದ್ರಿಂದ ಉಲ್ಲಾಸ್ಗೂ ವಿಷಯ ತಿಳಿಸಿ ಹೊರಡೋದಕ್ಕೆ ತಯಾರಿಯಾಗಿದ್ದ. ಅಲ್ಲಿಗೆ ಹೋಗದೇ ಇದ್ದಿದ್ರೆ ಎಂಥ ನಷ್ಟ ಆಗ್ತಾಯಿತ್ತು ಅಂತ ಸಂತೋಷ್ಗೆ ಆಮೇಲೆ ಅರ್ಥ ಆಗೋದ್ರಲ್ಲಿತ್ತು. ಜಾಲಿ ಮೂಡ್ನಲ್ಲಿದ್ದವರಿಗೆ ಸಂತೋಷ್ ಒಬ್ಬನೇ ಬೇಸರದಲ್ಲಿ ಕೂತಿದ್ದ. ಊಟಿಯ ಟೀ ಪ್ಲಾಂಟೇಷನಲ್ಲಿ ಎಲ್ಲರೂ ಸುತ್ತಾಡೋದಕ್ಕೆ ಹೋದಾಗ ಸಂತೋಷನ ಟೀಮ್ ಲೀಡ್ ಆಗಿದ್ದ ಅನಿಲ್ ಆಕಸ್ಮಿಕವಾಗಿ ಜಾರು ಬಿದ್ದು ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ರು. ಬೇರೆಯವರ ಸಂತೋಷ ಹಾಳು ಮಾಡೋದು ಬೇಡ ಅಂತ ಅನಿಸಿ ತಾನೇ ಮುಂದಾಗಿ ಆಸ್ಪತ್ರೆಗೆ ಹೊರಟ ಅನಿಲನ್ನು ತಡೆದ ಸಂತೋಷ್ ತಾನೂ ಕೂಡ ಅವ್ರ ಜೊತೆಗೆ ಹೊರಟಿದ್ದ.
ಅನಿಲ್ ಅವರನ್ನು ಚೆಕ್ ಮಾಡಿದ ಡಾಕ್ಟರ್ ಆಗಿದ್ದ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡುವಾಗ ಸಂತೋಷ್ ರಿಸೆಪ್ಷನ್ ಬಳಿ ಕುಳಿತಿದ್ದ. ಸುತ್ತಮುತ್ತ ನೋಡಬೇಕಾದ್ರೆ ವಾತ್ಸಲ್ಯಳನ್ನು ನೋಡಿದ ಹಾಗಾಗಿ ತಟ್ಟನೆ ಅಲ್ಲಿಂದ ಎದ್ದು ಅವಳ ಕಡೆ ಹೊರಟ. ಒಂದು ಕ್ಷಣ ತಾನು ಕಂಡದ್ದು ನಿಜಾನ ಸುಳ್ಳ ಅಂತ ಯೋಚಿಸದೆ ಅತ್ತ ಹೋದದ್ದು ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ. ಹೌದು, ಅಲ್ಲಿದ್ದಿದ್ದು ವಾತ್ಸಲ್ಯನೇ. ಅವಳ ಮುಖದಲ್ಲಿ ನಗು ಮಾಯವಾಗೋಗಿತ್ತು. ಬಹಳ ಸಂಕಟಪಟ್ಟಿದ್ದಾಳೆ ಅಂತ ಕಣ್ಣುಗಳೇ ಹೇಳ್ತಾ ಇದ್ವು. ಅಲ್ಲದೆ ಹಣೆಯಲ್ಲಿ ಎದ್ದು ಕಾಣಿಸ್ತಾ ಇದ್ದ ಗಾಯದ ಗುರುತು, ಗಲ್ಲದ ಮೇಲಿದ್ದ ಮತ್ತೊಂದು ಗಾಯ, ಜೊತೆಗೆ ಮೈ ಮೇಲೆಲ್ಲ ತರಚಿದ ಗಾಯಗಳು. ಸಂತೋಷ್ ತಾನೆಲ್ಲಿದ್ದೀನಿ ಅನ್ನೋ ಪರಿವೇ ಇಲ್ಲದೆ ಅವಳ ಮುಂದೆ ಹೋಗಿ ನಿಂತು, ವಾತ್ಸಲ್ಯ, ನೀನು ಇಲ್ಲಿದ್ದೀಯಾ? ಹೋ ಮೈ ಗಾಡ್, ನಿನ್ನ ನಾವೆಲ್ಲ ಎಲ್ಲೆಲ್ಲಿ ಹುಡುಕಿದ್ದೀವಿ ಗೊತ್ತಾ? ಕೊನೆಗೂ ಸಿಕ್ಕಿದೆಯಲ್ಲ. ಏನಿದು ಗಾಯ? ಮನೆ ಬಿಟ್ಟು ಬರೋಕ್ಕೆ ಮುಂಚೆ ನಮ್ಮ ನೆನಪಾಗಲಿಲ್ವಾ ನಿನಗೆ? ಭರತ್ನ ಮರಿತೀನಿ ಅಂತ ಹೇಳಿ ಎಂಥ ಕೆಲಸ ಮಾಡಿದೆ ನೀನು ಅಂತ ಒಂದಷ್ಟು ಪ್ರಶ್ನೆಗಳನ್ನು ಒಂದೇ ಸಮ ಅವಳ ಮುಂದಿಟ್ಟಿದ್ದ. ಸಂತೋಷ್ಗೆ ಅವಳು ಸಿಕ್ಕ ಖುಷಿ ಜೊತೆಗೆ ಅವಳ ಮೇಲಿನ ಕೋಪ ಎರಡೂ ಜೊತೆಯಾಗಿ ಅಷ್ಟು ಮಾತುಗಳನ್ನು ಆಡಿಸಿತ್ತು. ಅವಳ ಮಾತನ್ನ ಕೇಳದೆ ಒಂದೇ ಸಮನೆ ಮಾತನಾಡ್ತಾನೇ ಇದ್ದ. ಅವನಷ್ಟು ಹೇಳಿ ಮುಗಿಸೋದ್ರೊಳಗಡೆ ವಾತ್ಸಲ್ಯಳ ಕಣ್ಗಳು ತುಂಬ ಹೋಗಿದ್ವು. ಅವನ ಮಾತು ಕೇಳ್ತಾನೆ ಅಲ್ಲೇ ಕುಸಿದು ಕೂತ್ಕೊಂಡ್ಳು. ಸಂತೋಷ್ ಗಾಬರಿಯಿಂದ ಏನಾಯಿತು ಅಂತ ಅವಳನ್ನು ಉಪಚರಿಸಿ ಮಾತನಾಡಿಸ್ತಾ ಇದ್ದಾಗ ಅಲ್ಲಿಗೆ ಬಂದ ಅಜ್ಜಿಯೊಬ್ಬರು ಇವನನ್ನು ನೋಡಿ, ಏನಪ್ಪ ನಿನಗೆ ಈ ಹುಡುಗಿ ಗೊತ್ತಾ ಅಂತ ಕನ್ನಡದಲ್ಲೇ ಮಾತಾಡಿದರು. ಆಗ ಸಂತೋಷ್, ಹೌದಜ್ಜಿ ಗೊತ್ತು, ಇವಳು ನನ್ನ ಫ್ರೆಂಡ್ ಅಂತ ಹೇಳ್ದ. ಅವರಿಬ್ಬರು ಮಾತಾಡ್ತಾ ಇದ್ದರೆ ವಾತ್ಸಲ್ಯ ಅಳ್ತಾನೆ ಕೂತಿದ್ಲು. ಸಂತೋಷ್ ಅವಳ ಕಡೆ ನೋಡ್ತಾ, ವಾತ್ಸಲ್ಯ, ನೀನು ಇಲ್ಲಿಗೆ ಹೇಗೆ ಬಂದೆ? ನಿನ್ನ ಮೈ ಮೇಲೆ ಆಗಿರೋ ಗಾಯಗಳನ್ನು ನೋಡಿದ್ರೆ ಏನೋ ಅನಾಹುತ ಆಗಿದೆ ಅಂತ ಆಯಿತು, ಏನಿದೆಲ್ಲ ಅಂತ ಮತ್ತೆ ಗಾಬರಿಯಿಂದ ಕೇಳಿದ್ದ. ಆಗ ಅಲ್ಲಿದ್ದ ಅಜ್ಜಿ, ಅವಳು ಮಾತಾಡೋದಿಲ್ಲ, ನೀನು ನನ್ನ ಜೊತೆ ಬಾರಪ್ಪ, ನಾನೆಲ್ಲ ಹೇಳ್ತೀನಿ ಅಂತ ಹೇಳಿ ಆಚೆ ಹೋದರು. ಸಂತೋಷ್ ಗೊಂದಲದಿಂದ ಅವರನ್ನೇ ಹಿಂಬಾಲಿಸಿದ್ದ. ಅಜ್ಜಿ, ನೀವು ಇಲ್ಲಿಯವರಲ್ವಾ? ನಿಮಗೆ ಕನ್ನಡ ಬರುತ್ತಾ ಅಂತ ಆಶ್ಚರ್ಯದಿಂದ ಕೇಳಿದ್ದ. ಆಗ ಆ ಅಜ್ಜಿ, ನಾನು ಕರ್ನಾಟಕದವಳೆ ಕಣಪ್ಪ. ಕೋಲಾರದ ಹತ್ರ ಒಂದು ಚಿಕ್ಕ ಕಳ್ಳಿ. ಮಕ್ಕಳಿಲ್ಲ, ನನ್ನವರು ಅಂತ ಯಾರೂ ಇಲ್ಲ. ಯಾರೋ ಪರಿಚಯದವರು ನನ್ನ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡಿರೋದಕ್ಕೆ ಅಂತ ಕರ್ಕೊಂಡು ಬಂದುಬಿಟ್ರು. ತುಂಬ ವರ್ಷಗಳಿಂದ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಹುಡುಗಿ ಸ್ವಲ್ಪ ದಿನದಿಂದ ಇಲ್ಲೇ ಇರೋ ಬೆಟ್ಟದ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ಲು. ಆದರೆ ಬೆಟ್ಟದ ಮೇಲಿಂದ ಬೀಳೋವಾಗ ಯಾವುದೋ ಮರಕ್ಕೆ ಬಟ್ಟೆ ತಗಲಾಕೊಂಡು ಆಮೇಲೆ ಕೆಳಗೆ ಬಿದ್ದಿದ್ದರಿಂದ ಮೈ ಕೈ ಎಲ್ಲ ತರಚ್ಕೊಂಡು ಹಣೆಗೆ ಸಣ್ಣ ಬೆಟ್ಟದಾಗಿತ್ತು ಅಷ್ಟೇ. ಅಲ್ಲಿದ್ದ ಜನ ಇವಳನ್ನು ನೋಡಿ ಕರ್ಕೊಂಡು ಬಂದು ಈ ಆಸ್ಪತ್ರೆಗೆ ಸೇರಿಸಿದ್ರು. ಪ್ರಜ್ಞೆ ಬಂದಮೇಲೆ ಡಾಕ್ಟರ್ಗಳು ನೀನು ಯಾರು, ಯಾವ ಊರು ಅಂತ ಕೇಳಿದ್ರೆ ಏನೂ ಮಾತೇ ಆಡಲಿಲ್ಲ ಈ ಹುಡುಗಿ. ಆಮೇಲೆ ನನ್ನ ಯಾಕೆ ಬದುಕಿಸಿದ್ರಿ, ನನ್ನ ಸಾಯೋಗಿ ಬಿಟ್ಬಿಡಿ ಅಂತ ಕೂಗಾಡೋದಕ್ಕೆ ಶುರು ಮಾಡಿದ್ಲು. ಆವಾಗ ಗೊತ್ತಾಯಿತು ಇವಳು ಕರ್ನಾಟಕದವಳು ಅಂತ. ಆಮೇಲೆ ಏನೇ ವಿಚಾರಿಸಿದ್ರು ಬಾಯೇ ಬಿಡಲಿಲ್ಲ. ಹುಷಾರಾದ ಮೇಲೆ ಹೋಗೋಕೆ ಬಿಟ್ಟರೆ ಮತ್ತೆ ಎಲ್ಲಿ ಸಾಯೋ ಯೋಚನೆ ಮಾಡುತ್ತಾ ಈ ಹುಡುಗಿ ಅಂತ ಹೇಳಿ ನಾನಿರೋ ಕಡೆನೇ ಇವಳನ್ನ ಇರಿಸ್ಕೊಂಡೆ. ನನ್ನ ಮಾತು ಕೇಳಿ ಅವಳು ಅಲ್ಲೇ ಇದ್ದಾಳೆ. ಇಷ್ಟು ದಿನದಿಂದ ಏನೇ ಕೇಳಿದ್ರು ಅಳು ಒಂದೇ ಉತ್ತರ, ಯಾಕಪ್ಪ ಈ ಹುಡುಗಿ ಹೀಗೆ ಮಾಡ್ಕೊಳ್ಳೋ ಯೋಚನೆ ಮಾಡ್ತು, ಸಾಯೋ ಅಂಥದ್ದು ಏನಾಗಿತ್ತು ಇವಳಿಗೆ ಅಂತ ಅಜ್ಜಿ ಕೂಡ ಕೇಳಿದರು. ಅಜ್ಜಿ ಹೇಳಿದ ಮಾತು ಕೇಳಿ ಸಂತೋಷ್ ನಡುಗ ಹೋದ. ಆಗ್ತಾ ಇದ್ದ ದೊಡ್ಡ ಅನಾಹುತದಿಂದ ಸ್ವಲ್ಪದರಲ್ಲೇ ಪಾರು ಮಾಡಿದ ದೇವರಿಗೆ ಮನದಲ್ಲೇ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅಜ್ಜಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದ. ಮುಂದಿದ್ದ ಅಜ್ಜಿಗೆ, ಇವಳಿಗೆ ಮನೇಲಿ ಮದುವೆ ಗೊತ್ತು ಮಾಡಿದ್ರು ಅಜ್ಜಿ, ಆದರೆ ಇವಳಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಮನೆ ಬಿಟ್ಟು ಬಂದು ಈಗ ಮಾಡ್ಕೊಂಡಿದ್ದಾಳೆ. ನಾವಿವಳನ್ನು ಹುಡುಕದೇ ಇರೋ ಜಾಗನೇ ಇಲ್ಲ ಅಂತ ಹೇಳ್ದ. ಅಜ್ಜಿ ಸಂತೋಷ್ ಹತ್ರ, ಆಗೋದೆಲ್ಲ ಒಳ್ಳೆಯದಕ್ಕೆ, ಇವಾಗ ಅವಳು ಸಿಕ್ಕಾಯ್ತಲ್ಲ, ಇನ್ನು ಮುಂದೆ ಈಗ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಅವಳು ಯಾರನ್ನು ಇಷ್ಟಪಡ್ತಾಳೋ ಅವನ ಜೊತೆನೇ ಮದುವೆ ಮಾಡಿ ಅಂತ ಹೇಳಿ ಸಂತೋಷ್ನನ್ನು ಕರ್ಕೊಂಡು ಒಳಗಡೆ ಬಂದರು. ವಾತ್ಸಲ್ಯಳ ತಲೆ ಸವರ್ತಾ, ಇಷ್ಟಕ್ಕೆಲ್ಲ ಸಾಯೋ ಯೋಚನೆ ಮಾಡೋಕ್ಕೆ ಹೋಗಿದೆಯಲ್ಲೇ ಹುಡುಗಿ, ಜೀವ ಅಮೂಲ್ಯವಾದದ್ದು ಕಣೆ, ಸಾಯೋ ಯೋಚನೆ ಬಿಟ್ಟು ಮನೆಗೆ ಹೋಗು, ಮನೇಲಿ ನಿನ್ನ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರು. ವಾತ್ಸಲ್ಯ ಅಜ್ಜಿಯನ್ನು ತಬ್ಕೊಂಡು ಗೊಳೋ ಅಂತ ಹತ್ತುಬಿಟ್ಲು. ಇಷ್ಟು ದಿನ ತನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ಅಜ್ಜಿ ಮೇಲೆ ಅವಳಿಗೆ ಬಹಳ ಗೌರವ ಇತ್ತು. ಅಜ್ಜಿ, ಮನೆಯವರನ್ನು ನಂಬಿಸಿ ಮೋಸ ಮಾಡಿ ಬಂದಿದ್ದೀನಿ, ನನ್ನಿಂದ ಅವ್ರಿಗೆ ತುಂಬ ಅವಮಾನ ಆಗಿದೆ, ಇವಾಗ ಹೇಗೆ ಅಲ್ಲಿಗೆ ಹೋಗಲಿ ಅಂತ ಕೇಳಿದ್ಲು. ಆಗ ಸಂತೋಷ್, ಅವರಿಗೆಲ್ಲ ನಿನ್ನ ಮೇಲೆ ಕೋಪ ಇದ್ದಿದ್ದರೆ ನಿನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇರಲಿಲ್ಲ, ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ ನನ್ನ ಜೊತೆ ಹೊರಟು ಬಾ, ನೀನು ಬಂದ ಮೇಲೆ ಏನೆಲ್ಲ ಆಯಿತು ಅಂತ ನಾನು ಹೇಳ್ತೀನಿ ಅಂತ ಹೇಳ್ದ. ಅವನ ಹಠದ ಬಗ್ಗೆ ವಾತ್ಸಲ್ಯಳಿಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಬರೋದಿಲ್ಲ ಅಂತಂದರೆ ಹೊಡೆದು ಬೇಕಾದರೂ ಕರ್ಕೊಂಡು ಹೋಗೋದಕ್ಕೆ ತಯಾರಾಗಿದ್ದಾನೆ ಅಂತ ಗೊತ್ತಿದ್ದರಿಂದ ಸುಮ್ಮನೆ ಅವನ ಜೊತೆ ಹೊರಟ್ಲು. ಅವಳು ಕಂಡು ಅಜ್ಜಿಗೂ ಸಂತೋಷ ಆಗಿತ್ತು. ಆಗಿದ್ದೆಲ್ಲ ಮರೆತು ಇನ್ಮೇಲೆ ಜೀವನದಲ್ಲಿ ಖುಷಿಯಾಗಿರೋ ಮಗಳೇ ಅಂತ ತಲೆನೇವರಿಸಿ ಅಜ್ಜಿ ಕೂಡ ಕಣ್ಣೀರು ಹಾಕಿ ಅವಳನ್ನು ಕಳಿಸಿಕೊಟ್ಟಿದ್ರು. ಅಜ್ಜಿಯ ಪರಿಚಯ ಸ್ವಲ್ಪ ದಿನಗಳ ಹಿಂದಷ್ಟೇ ಆಗಿದ್ರೂ ಗಾಢ ಅನ್ಯೋನ್ಯತೆ ಬೆಳೆದಿತ್ತು ಅವರಿಬ್ಬರ ಮಧ್ಯೆ. ಸಂತೋಷ್ ತನ್ನ ಟೀಮ್ನವರ ಕಡೆ ಹೋಗಿ, ಬೆಂಗಳೂರಿನಲ್ಲಿ ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು ಅಂತ ಹೇಳಿ ವಾತ್ಸಲ್ಯನನ್ನು ಕರ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟ. ಉಲ್ಲಾಸ್ಗೆ ವಿಷಯ ತಿಳಿಸೋದಕ್ಕೆ ಹೋಗದೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಹೊರಟಿದ್ದವನಿಗೆ
ನಿಜಕ್ಕೂ ಸಂತೋಷ ಆಗಿತ್ತು. ಪ್ರಯಾಣದಲ್ಲೂ ವಾತ್ಸಲ್ಯ ಮೌನವಾಗೇ ಇದ್ಲು. ಅವಳನ್ನು ಗಮನಿಸಿದವ, ವಾತ್ಸಲ್ಯ ಏನಾಗಿತ್ತು ನಿನಗೆ? ಆ ಭರತ್ ಮೋಸ ಮಾಡ್ದ ಅಂತ ನೀನು ಹೀಗೆ ಮಾಡ್ಕೋತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನಿನ್ನ ದಾರಿ ನೀನು ನೋಡ್ಕೋಬೇಕಲ್ವಾ? ಅದನ್ನು ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ಯಲ್ಲ, ನಿನಗೆ ಬುದ್ಧಿ ಇರಲಿಲ್ವಾ ಹೇಳು? ಸರಿ, ನಿಮ್ಮಿಬ್ಬರ ಮಧ್ಯೆ ಜಗಳ ಆಯಿತಾ? ನೀನು ಅವನ ಜೊತೆ ಹೋಗುವಾಗ ದಾರಿ ಮಧ್ಯದಲ್ಲೇ ಮಿಸ್ ಆದೆ ಅಂತ ಅವನು ನಮ್ಮ ಹತ್ರ ಹೇಳ್ದ. ಅದೆಲ್ಲ ನಿಜಾನಾ ಅಂತ ಸಂತೋಷ್ ಕೇಳಿದ್ದ. ಆಗ ವಾತ್ಸಲ್ಯ, ಸಂತು, ನಾನು ಅವನನ್ನು ಎಷ್ಟು ನಂಬಿದ್ದೆ. ಅಮ್ಮ ಸಾಯ್ತೀನಿ ಅಂದಿದ್ದನ್ನು ತಲೆಗೆ ಹಾಕ್ಕೊಳ್ದೆ ಅವನಿಗೋಸ್ಕರ ಮನೆ ಬಿಟ್ಟು ಬಂದೆ. ಅವನು ಮತ್ತು ನಾನು ಮೈಸೂರು ಬಿಟ್ಟು ಬೇರೆ ಕಡೆ ಹೋಗಿಬಿಡೋಣ ಅಂತ ಹೊರಟು ದಾರಿ ಮಧ್ಯೆ ರೆಸ್ಟೋರೆಂಟ್ ಹತ್ರ ಹೋಗಿದ್ವಿ. ನಾನು ವಾಶ್ರೂಮ್ಗೆ ಹೋದೆ, ಆದರೆ ಅಲ್ಲಿ ವಾಶ್ರೂಮ್ ಫುಲ್ ಆಗಿದ್ದರಿಂದ ಮತ್ತೆ ಇವನಿರೋ ಕಡೆ ಬಂದೆ. ಆದರೆ ಅವನಿಗೆ ನಾನು ಬಂದದ್ದು ಗೊತ್ತೇ ಆಗಲಿಲ್ಲ. ಅವನು ಯಾರ ಜೊತೆನೋ ಫೋನ್ನಲ್ಲಿ ಮಾತಾಡೋದು ಕೇಳಿಸ್ತು. ಆವಾಗಲೇ ಗೊತ್ತಾಯಿತು ಇವನ ಉದ್ದೇಶ ಏನು ಅಂತ. ಆಗ ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ನಿಮ್ಗಳ ಮಾತು ಕೇಳದೆ ಬಂದಿದ್ದಕ್ಕೆ ನಂಗೆ ಸರಿಯಾದ ಶಿಕ್ಷೆ ಆಯಿತು. ಮತ್ತೆ ಮನೆಗೆ ಬರೋಕ್ಕೆ ನನಗೆ ಮನಸ್ಸಾಗಲಿಲ್ಲ ಸಂತೋಷ್. ಸದ್ಯಕ್ಕೆ ಅವನಿಂದ ದೂರ ಹೋಗಬೇಕಿತ್ತು. ಅದಕ್ಕೆ ಅಲ್ಲೇ ಇದ್ದ ಊಟಿ ಬಸ್ ಹತ್ತಿ ಇಲ್ಲಿಗೆ ಬಂದುಬಿಟ್ಟೆ. ನಾನು ಮನೆ ಬಿಟ್ಟು ಬಂದಿದ್ದರಿಂದ ಮದುವೆ ನಿಂತು ಹೋಗಿ ಮನೆಯವ್ರ ಮಾನ ಮರ್ಯಾದೆ ನನ್ನ ಬೀದಿಗೆ ಬಂದಿರುತ್ತೆ ಅಂತ ಗೊತ್ತು. ನನ್ನಂಥ ಪಾಪಿ ಬೇರೆ ಯಾರೂ ಇಲ್ಲ ಅಂತ ಅನ್ನಿಸ್ತು. ಜೊತೆಗೆ ನಂಬಿಕೆ ಇಟ್ಟವನು ಮೋಸ ಮಾಡಿದ್ದ. ಅದಕ್ಕೆ ಸಾಯೋ ನಿರ್ಧಾರ ಮಾಡಿಬಿಟ್ಟೆ. ಆದರೆ ಆ ದೇವರು ನನ್ನ ಸಾಯೋದಕ್ಕೂ ಬಿಡದೆ ಹೀಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಸಂತೋಷ್ ಹೆಗಲ ಮೇಲೆ ತಲೆ ಇಟ್ಟು ಜೋರಾಗಿ ಹತ್ತುಬಿಟ್ಲು. ಸಂತೋಷ್ ಅವಳನ್ನು ಸಮಾಧಾನ ಮಾಡಿ, ನೀನು ಹೀಗೆ ಮಾಡಿದ್ರಿಂದ ಮನೆಯವರೆಲ್ಲ ಮೊದಲು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಆದರೆ ಇವಾಗ ಯಾರಿಗೂ ನಿನ್ನ ಮೇಲೆ ಕೋಪ ಇಲ್ಲ ವಾತ್ಸಲ್ಯ. ನೀನು ಮನೆಗೆ ಯಾವಾಗ ಬರ್ತೀಯೋ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಆಮೇಲೆ ನೀನು ಅಂದ್ಕೊಂಡು ಹಾಗೆ ಮದುವೆ ನಿಂತು ಹೋಗಲಿಲ್ಲ. ಅದೇ ದಿನ ಉಲ್ಲಾಸ್ ಮತ್ತು ಬಾಂಧವ್ಯ ಮದುವೆ ಆಯಿತು ಅಂತ ತಾನು ಹೇಳಿದ ಎಲ್ಲ ವಿಷಯವನ್ನು ವಾತ್ಸಲ್ಯಳಿಗೆ ತಿಳಿಸಿದಾಗ ಅವಳಿಗೆ ಕೊಂಚ ಸಮಾಧಾನವಾದಂತೆ ಆಗಿತ್ತು. ನಾನು ಮನೆ ಬಿಟ್ಟು ಬಂದಿದ್ದರಿಂದ ಉಲ್ಲಾಸ್ ಮತ್ತು ಬಾಂಧವ್ಯ ಮದುವೆ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ಕಣ್ಣೀರನ್ನ ಜೊತೆ ಸಂತೋಷಪಟ್ಲು ವಾತ್ಸಲ್ಯ. ನಾನು ಮನೆಗೆ ಬರೋದಿಲ್ಲ ಅಂತ ಹಠ ಮಾಡಿದ್ರು ಅವಳನ್ನು ಬಲವಂತ ಮಾಡಿ ಮೊದಲು ತನ್ನ ಮನೆ ಕರ್ಕೊಂಡು ಬಂದ ಸಂತೋಷ್. ಹೊರಗಡೆ ಸಂತೋಷ್ನ ದನಿ ಕೇಳಿದ ಅವನಮ್ಮ ಹೊರಗಡೆ ಬಂದಾಗ ಅವನ ಜೊತೆ ವಾತ್ಸಲ್ಯಳನ್ನ ಕಂಡು, ಏನೋ ಇದು, ಇವಳು ಎಲ್ಲೋ ಸಿಕ್ಕಳು ನಿನಗೆ? ನೀನು ಆಫೀಸ್ನವ್ರ ಜೊತೆ ಊಟಿಗೆ ತಾನೇ ಹೋಗಿದ್ದೆ ಅಂತ ಗಾಬರಿಯಿಂದ ಕೇಳಿದರು. ಅವರಿಗೆ ವಾತ್ಸಲ್ಯಳನ ಮೇಲೆ ಮೊದಲೇ ಕೋಪ ಇತ್ತು. ಈಗ ಅವಳನ್ನು ಕಂಡ ತಕ್ಷಣ ಅದನ್ನು ಮಾತಲ್ಲಿ ತೋರಿಸ್ಬಿಟ್ಟಿದ್ರು. ಅಮ್ಮ ಎಲ್ಲ ಹೇಳ್ತೀನಿ, ಮೊದಲು ಇವಳು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಲಿ ಅಂತ ಸಂತೋಷ್ ಹೇಳ್ದ. ಆಗ ಅವನಮ್ಮ, ಅದಕ್ಕೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀಯಾ? ಅವಳ ಮನೆ ಕರ್ಕೊಂಡು ಹೋಗು, ಅವಳಮ್ಮ ಮಗಳ ದಾರಿ ಕಾಯ್ತಾ ಕೂತಿದ್ದಾರೆ ಅಂತ ಮಗನ ಕಡೆ ಕಿಂಗಣ್ಣ ಬೀರಿ ಹೇಳಿದರು. ಅಮ್ಮ, ಆಂಟಿಗೆ ಇವಳ ಮೇಲೆ ತುಂಬ ಕೋಪ ಇದೆ. ಇವಾಗ ಇವಳು ನೋಡಿದರೆ ಕೂಗಾಡಿ ಜಗಳ ಮಾಡ್ತಾರೆ. ಸ್ವಲ್ಪ ಹೊತ್ತು ಇಲ್ಲೇ ಇರಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಸಂತೋಷ್ ಹೇಳ್ದ. ಮಗನ ಮಾತು ಕೇಳಿ ಅವನಮ್ಮನಿಗೆ ಸಿಟ್ಟು ಬಂದಿತ್ತು. ನನಗೇನು ಇವಳ ಮೇಲೆ ಪ್ರೀತಿ ಇದೆಯಾ? ನನಗೂ ಕೋಪನೇ ಇರೋದು. ಓಡ್ ಹೋದವಳ ಮೇಲೆ ಯಾರಿಗೆ ತಾನೇ ಒಳ್ಳೆಯ ಅಭಿಪ್ರಾಯ ಇರುತ್ತೆ ಹೇಳು ಅಂತ ಒರಟಾಗಿ ಹೇಳಿದರು. ಅವರ ಮಾತಿಗೆ ವಾತ್ಸಲ್ಯ ಕಣ್ಣು ತುಂಬಿಕೊಂಡಿತು. ಸಂತೋಷ್ ಕೋಪದಲ್ಲಿ ಅಮ್ಮನ ಕೈ ಹಿಡ್ಕೊಂಡು ಆಚೆ ಎಳ್ಕೊಂಡು ಹೋಗುವಾಗ ಅವನಮ್ಮ, ಬಿಡೋ ನನ್ನ ಕೈನ, ಅವಳು ಎಲ್ಲಿ ಸಿಕ್ಕಳು? ಯಾಕೆ ಅವಳನ್ನು ನಮ್ಮನೆ ಕರ್ಕೊಂಡು ಬಂದಿದ್ದೀಯಾ? ಅದನ್ನು ಹೇಳು ಮೊದಲು ಅಂತ ಕೋಪದಲ್ಲೇ ಕೇಳಿದ್ರು. ಆಗ ಸಂತೋಷ್ ನಡೆದಿದ್ದನ್ನೆಲ್ಲ ಸೂಕ್ಷ್ಮವಾಗಿ ತಿಳಿಸಿದ್ದ. ಪ್ಲೀಸ್ ಅಮ್ಮ, ನನಗೋಸ್ಕರ ಸುಮ್ಮನೆ ಇದ್ದುಬಿಡು. ಅವಳ ಮನಸ್ಸಿಗೆ ಮತ್ತೆ ನೋವಾದರೆ ಅವಳು ಇನ್ನಷ್ಟು ಕೂಗಿ ಹೋಗ್ತಾಳೆ ಅಂತ ಅಮ್ಮನ ಹತ್ರ ಮನವಿ ಮಾಡಿಕೊಂಡಿದ್ದ. ಇಲ್ಲಿಗೆ 49ನೇ ಅಧ್ಯಾಯ ಮುಗಿಯಿತು. ಮುಂದೆ ಏನೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.